ಓಂಕಾರ ಒಂದೇ ಇತ್ತು ಅಂದ್ರು. ಹೌದು. ಓಂಕಾರ ಸುಮ್ಮಾಗಿಲ್ಲ ಅದನ್ನು. ಅಕಾರ ಉಕಾರ ಮಕಾರ ಇವು ಮೂರು ಕೂಡೆ ಓಂಕಾರ ಆಗ್ಯದ. ಏಕಾಂತಲ್ಲದು, ಅದರೊಳಗೂ ಮೂರು ಕೂಡ್ಯಾವ, ಅದ್ರಾಗು 3 ಕೂಡ್ಯಾವೆ. ಏನು ಮಾತಾಡ್ಬೇಕಾಗ್ಯದ? ಏಕಾಂತಂದ್ರೆ ದಂಡಿತನ ಒಂದೇ ಇರ್ಬೇಕದು. ಯಾಕ್ರಿ ಇಟ್ಟೆಲ್ಲ ಕೂಡಿ ಇದು ಹೆಂಗಾಗ್ತದ? ಜ್ವಾಳ ಒಂದು ಚೀಲ ಜ್ವಾಳ ಅದ ನನ್ನ ಮನ್ಯಾಗ. ಹೌದಿಲ್ರಿ? ಹೆಸರು ಎದ್ರದದ? ಜ್ವಾಳ. ಜ್ವಾಳ. ಅದಕ್ಕೇನು ಒಂದು ಕಾಳು ಹಿಡಿತೀರೋ, ಏನು ತೆನಿ ಹಿಡಿತೀರೋ, ಏನು ದಂಟು ಹಿಡಿತೀರೋ, ಏನು ಚೀಲ ಹಿಡಿತೀರೋ? ಈ ಬುಡ್ಡೆ ಕೇಳುವನು ಮಗ ಇವನೇ ಕರ್ಸ್ಯಾನಿ ಅಡ್ಡು ಮೇಳಿಗೆ. ಒಂದು ಚೀಲ ಜ್ವಾಳವು ನನ್ನ ಮನ್ಯಾಗ ತಂದು ಕೂಡಲೇ ಏನು ಹಿಡಿತೀರಿ ಅದಕ್ಕೆ? ಏನು ಚೀಲ ಹಿಡುದು, ಏನು ಒಳಗಿನ ಕಾಳು ಹಿಡುದು, ಕಾಳು ಎನಿಸಿ ಹಿಡಿದು, ಕಾಳು ಎಣಿಸಿ ಒಂದು ಚೀಲ ಅನ್ನೋದು, ಏನು ತುಂಬುದಕ್ಕೆ ಒಂದು ಚೀಲ ಅನ್ನೋದು, ಏನು ಕ್ವಿಂಟಾಲ್ ಮಾಪ್ ಮಾಡಿ ಕಿಲೋ ಕಲಿಟ್ಟು ಬಳಕ ಅದು ಕ್ವಿಂಟಾಲ್ ಚೀಲ ಅನ್ನೋದು. ಅವ್ರಿಗೆ ಇಲ್ಲಿ ತನ ನಮಗೆ ಗೊತ್ತೇ ಆಗಿಲ್ಲ. ಬೀಸಾಡು ಮಾಡೋದು ತಿನ್ನೋದು ಮಾಡಿದೆವು ಅಂದಾರ ಅವರು. ಬೀಸೋದು ಹೆಣ್ಮಕ್ಳು ತಂದು ಬಡ್ದು ಹಾಕ್ತಾರೆ, ಉಂಡಿದೆವು. ಕಾಳೆಲ್ಲ ಇದು ಭಾರತ ದೇಶ ಹೆಂಗದು ಗೊತ್ತದನ್ರಿ? ಹೆಂಗ ವಿವಿಧತೆಯೊಳಗೆ ಏಕತಾ ದೇಶ ಅದಿದು. ದೇಶ ಏಕತಾ, ಭಾರತ ದೇಶ ಒಂದೇ. ಹೌದಿಲ್ರಿ? ಖರೆ ಇದ್ರೊಳಗೆ ವಿವಿಧತೆ ಕೂಡ್ಯದ. ವಿವಿಧತೆ ಅಂದ್ರೆ ಹೆಂಗ? ಈಗಿದು ಮರಬಿಗೆ ಅದ್ರಿ. ಇಲ್ಲಿದಿಂದ 100 ಕಿಲೋಮೀಟ್ರ್ ಹೋಗೋಟ್ಟಿಗೆ ವೇಷ ಬದಲಾಗ್ತದ, ಭಾಷೆ ಬದಲಾಗ್ತದ. ಹೌದಿಲ್ರಿ? ಎಷ್ಟು ತಿರುಗಿರಿ ನೀವು 100 ಕಿಲೋಮೀಟ್ರ್ ಹೋಗೋಟ್ಟಿಗೆ ಸ್ವಲ್ಪ ವ್ಯತ್ಯಾಸದ, ಜರ ಬೇರೆ ಬೇರೆ ಅದ. ಕನ್ನಡ ಮಾತಾಡೋರು ನಾವು ಇಲ್ಲಿದ್ದೆವು, ಇದೇ ಬೆಂಗಳೂರು ತನ ಹೋದೆವು ಅಂದ್ರೆ ಇದೇ ಭಾಷೆ ಅದ. ಖರೆ ವ್ಯತ್ಯಾಸ ಅದ ಮಾತಾಡಲ್ಲಿ. ಹೌದಿಲ್ರಿ? ಹೌದು. ಅವ್ರದ್ದು ಶಿಶು ಬರ್ತದೆ, ನಮ್ಮದು ಸ್ವಲ್ಪ ಕಠಿಣ ಬರ್ತದ. ಇಲ್ಲಿದೆ ಸ್ವಲ್ಪ ಉಮದಿ ತನ ಹೋದ್ರಿ ಅಂದ್ರೆ ಮರಾಠಿ ಚಾಲು ಆಗ್ತದ. ಹೌದಿಲ್ರಿ? ಇಲ್ಲಿ ಮರಾಠಿ ಚಾಲು ಅದ. ಆದ್ರೆ ಇಲ್ಲಿ ಕನ್ನಡನೂ ಮಾತಾಡ್ತಾರೆ, ಮರಾಠಿನೂ ಮಾತಾಡ್ತಾರೆ. ಮುಂದಕ್ಕೆ ಆತಾತ್ ಹೋದ್ರೆ ಕನ್ನಡ ಅಂದ್ರೆ ನೈ ಬರೀ ಮರಾಠಿ ಅಟ್ಟೆ. ಅಂದ್ರೆ ಏನು? ಏಕಾಂತಂದ್ರೆ ಏನು? ವಿವಿಧತೆಯಿಂದ ಕೂಡ್ಯದಿದು ದೇಶ. ವೇಷ, ಭಾಷೆ, ನಡೆ, ನುಡಿ ಎಲ್ಲ ಫರಕವ. ಎಲ್ಲವನ್ನ ಒಳಗೊಂಡು ಒಂದು ದೇಶ ಆಗ್ಯದಿದು. ಅದಕ್ಕಂದ್ರ ಅವರು ಎಲ್ಲವನ್ನ ಒಳಗೊಂಡು ಒಂದು ದೇಶ ಆಗ್ಯದ. ಹೌದು. ಬರೇ ದೇಶ ಏಕತಾ ಅಂದ್ರೆ ದೇಶ ಸುಮ್ಮಾಗಿಲ್ಲ ಅದು. ಇದು ಎಲ್ಲ ಆದದ್ರಾಗ ಅನುಭವದೊಳಗೆ ಹೊರಗೆ ಕೂಡ್ರಿ. ಭಾಳ ಒಳಗೆ ಗುಂಬಿ ವಿಷಯ ಕೊಟ್ರೆ ಮಾತಾಡ್ಲಕ್ಕ ಇನ್ನೊಬ್ರಿಗೆ ತಿಳಿಯಂಗಿಲ್ಲ. ಹೌದಲ್ಲ? ಜನರಿಗೆ ತಿಳಿಬೇಕಾದ್ರೆ ದೃಷ್ಟಾಂತ ಮತ್ತು ಸಿದ್ಧಾಂತ ಬೇಕು. ಅವ್ರು ಹೇಳಿದ್ರೆ ಮಾಸ್ತರ್ ಅವರು ಒಂದು ಸಿದ್ಧಾಂತಿಗೆ ಹೇಳಿದ್ರೆ ಕೇಳಿರಿಲ್ಲ? ಆತ್ಮದೊಳಗೆ ಕೂತತ್ತ ಯಾರು? ಪರಮಾತ್ಮ. ಯಾವ? ಪಾಂಡುರಂಗನ ಭಕ್ತ ಯಾರು? ಸಾವತಾಮಾಳಿ. ಆತ್ಮದೊಳಗೆ ಕೂತ ಪಾಂಡುರಂಗ ಅಂದ್ರ ಆತ್ಮ ಸೂಕ್ಷ್ಮ ಇರ್ತದ, ಒಳಗೆ ಕುಂಡ್ರಲಕ್ಕ ಬರುವುದಿಲ್ಲ. ಶರೀರದೊಳಗೆ ಕುಂಡ್ರಬೇಕಾಗ್ತದೆ. ಶರೀರದೊಳಗೆ ಕುಂಡ್ರಸಲಕ್ಕ ಬರ್ತದ. ಆತ್ಮದೊಳಗೆ ಶರೀರ ಒಳಗೆ ಅಡಕ ಮಾಡ್ಲಕ್ಕ ಬರುವುದಿಲ್ಲ. ಇದು ಮೊದಲು ನೀವು ತಿಳ್ಕೋಬೇಕು. ಯಾಕ್ರಿ? ಶರೀರದೊಳಗ ಇನ್ನೊಬ್ರು ಆ ಪರಮಾತ್ಮನ ಆತ್ಮ ಬಂದು ಪರಮಾತ್ಮ ಹೆಂಗನ ನಿರ್ಗುಣ ರೂಪದಾನ. ಹೌದು. ಇದು ಒಂದು ಸಗುಣ ರೂಪ ಶರೀರದೊಳಗೆ ಬಂದು ಅಡಕಾಗ್ಲಕ್ಕ ಬರ್ತದ. ಆತ್ಮದೊಳಗೆ ಇನ್ನೊಂದು ಬಂದು ಅಡಕ್ ಮಾಡ್ತೀನಿ ಅಂದ್ರೆ ಹೆಂಗದು ವಸ್ತು? ಅದಕ್ಕೆ ಬರ್ಗೂಡುದಿಲ್ಲ. ಪರಮಾತ್ಮ ಅಲ್ಲಿ ಒಳಗೆ ಬರ್ಬೇಕಾದ್ರೆ ಅದಕ್ಕೆ ಸ್ವಚ್ಛ ಬೇಕಾಗ್ತದ. ಅವ್ರು ಹಿಂದಿನವ್ರು ಬಂದು ನೋಡ್ಯಾರಿ. ಸ್ವಚ್ಛ ಇದ್ರ ಅವ ಬರ್ತಾನ. ಹೌದು. ಒಳಗೆ ಗದ್ದಲಿದ್ರೆ ಬರುದಿಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಹೇಳ್ರಲ್ಲ, ಖರೆ ನಮ್ಗೆ ತಿಳಿಯಂಗ ಹೇಳ್ರಿ. ಅಟ್ಟೆ ಹೊಸ್ತಾಗಿ ಲಗ್ನ ಆಯ್ತು. ಯಾಲಾಟ್ ಮುಟ್ಟಿದ್ರಿ? ಲಗ್ನ ಹೊಸ್ತಾಗಿ ಆಗುವಲ್ಲ, ಯಾರು ಹಳಿದಾಗಣ ಆಗ್ತದ ಲಗ್ನ? ಅದು ನಿಂದೆ ಹಿಡಿಯಪ್ಪ. ಹೊಸ್ತಾಗಿ ಅಂದ್ರೆ ಅದಕ್ಕೆ ಲಗಚ್ಚ ಮಾಡ್ತಾರೆ. ನಾನು ಒಂದೊಂದಿನ ಹೊಸ್ತಾಗಿ ಲಗ್ನ ಆಗಂಗೆ ಆಗುವವು. ಲಗ್ನ ಆಗ್ಯದ, ಗಂಡಗೆ ನೌಕರಿ ಅದ. ಮುಂದೆ 15 ದಿನದಾಗ ನೌಕರಿ ಡ್ಯೂಟಿಗೆ ಹೋದ ಬೆಂಗಳೂರಕ್ಕೆ. ಆಕಿ ಹೆಣ್ತಿ ಫೋನ್ ಮಾಡಾಕಿ ಏನತ್ತ? ಬರ್ರಿ ನಾಳಿಗೆ ಬರ್ರಿ, ನಾಡ್ದು ಬರ್ರಿ. ಫೋನ್ ಹೊಸ್ತಾಗಿ ಲಗ್ನ ಆಗ್ಯದ, ಮಂಚದ ಮ್ಯಾಗ ಹಾಸಿಗೆ ಮಾಡ್ಕೊಂಡು, ಹೂವಿನ ಹಾಸಿಗೆ ಮಾಡ್ಕೊಂಡು, ನಾಳಿಗೆ ಬರ್ರಿ, ನಾಡ್ದು ಬರ್ರಿ. ಹೂನಿ ನಾವು ಬರ್ತೀನಿ ನಾವು ಹಾಸಿಗೆ ಮಾಡ್ಕೊಂಡು ಎಲ್ಲ ರಂಗೋಲಿ ಹಾಕ್ಕೊಂಡು ಕುಂಡ್ರಾಕಿ. ಒಮ್ಮ ಬಂದವ ಬಂದ ಕೇಸಿಂದ ಕೇಳ್ದ. ಆಕಿ ಕೇಳಿದ್ರು, ಭಾಳ ದಿನ ಆಯ್ತು ನಿಮಗೆ ಬರ್ರಿ ಅತ್ತೇವು. ಮತ್ತು ನಾ ಮಂಚ ಎಲ್ಲ ಹಾಸಿಗೆ ಮಾಡಿ, ಹೂವಿನ ಹಾಸಿಗೆ ಮಾಡಿ ಇಟ್ಟಿದ, ಮತ್ತು ನೀವು ಬರ್ಲಿಲ್ಲಲ್ರಿ ಅಂದಳು. ಯಾಕೆ ಬರ್ಲಿಲ್ಲ? ಭಾಳ ದಿನಕ್ಕೆ ಬಂದಿರಲ್ಲ ಅಂದಳು. ಅವ ಅಂದ, ನಾ ಬಂದಿದ್ದ ಖರೆ ಆ ಹಾಸಿಗೆ ಮ್ಯಾಗ ಮತ್ತೊಬ್ರು ಮಕ್ಕೊಂಡ್ರು, ಅದಕ್ಕೆ ಹೊಳ್ಳಿ ಹೋಗಿದ ಅಂದವ.
ಇದು ವಿಷಯ ಭಾಳ ಚಂದ ಅದ ಕೇಳ್ರಿ. ಇದೇನ್ ಚಂದ ವಿಷಯ ಏನ್ರಿ ಮದುವೆ ಆಗ್ಯಾರ ಗಂಡ ಹೆಣ್ತಿ ಗಂಡ ಆ ಕಡೆ ಹೋಗ್ಯಾನ ಹೆಣ್ತಿ ಸುಮ್ ಕುಂಡ್ರದ್ಬಿಟ್ಟು ಮತ್ತೊಬ್ಬನಿಗೆ ಮನ್ಕಸುದ ಮನ್ಸದ ಮ್ಯಾಗ ಇನ್ನೊಬ್ಬ ಇದ್ದ ನಾ ಬರ್ಲಿಲ್ಲ ಹೊಳ್ಳಿ ಹೋಗಿದಂದವ. ಮತ್ ಇದ್ರಾಗ ಏನ್ ಚಂದ ಅದ ಕೇಳು ಹೇಳ್ರಲ್ಲ. ಅವಾಗ ಪರಮಾತ್ಮ ಈ ಮನುಷ್ಯಗ ತಾನವ ಏನಂತ ನಾ ಭಗವಂತನ ಭಕ್ತಿ ಮಾಡಿದ ನೀ ನನ್ನ ಹಂತಿಲಿ ಬಾ ನನ್ನ ಹಂತಿಲಿ ಬಾ ಅಂತ ಹೇಳಿ ಪರಮಾತ್ಮ ಈ ಮನುಷ್ಯ ಕರ್ದಾನ. ಹೌದು ಖರೆ ಅವ ಬರ್ಬೇಕತ್ತಾನ. ಖರೆ ಈ ಪಂಚ ಮಹಾಭೂತದ ಹಾಸಿಗೆ ಒಳಗೆ ಇದ್ರ ಒಳಗೆ ಭಾಳ ಮಂದಿ ಕೂತಾರ ಅಂತ ಹೇಳಿ ಹೊಳ್ಳಿ ಹೋಗ್ಯಾನತ್ತವ. ಇದ್ರಾಗ ಇಲ್ಲಿ ಹಚ್ಚಿರಿ ನೀವು? ಮತ್ ಮೇಲೆ ಹಚ್ಕೊಂಡಿದಿ ನಾ ಅಲ್ಲೇ ಅದು ಮನ್ಸಿನ ಮೇಲೆ ಹಾಸಿಗೆ ಆ ಕಡೆ ನೋಡ್ ನಿಮಗೆ ಭ್ರಾಂತಿ ಅದೇ ಅದೇ ಹಚ್ಕೊಳವ್ರಿ ನೀವು. ಅದೇ ಹಾಸಿಗೆ ಯಾವ ಬಂದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವ್ರೆಲ್ಲರೂ ಈ ಹಾಸಿಗೆ ಒಳಗೆ ಕೂತಾರೋ ಇದ್ರ ಒಳಗೆ ಕೂತಾರ. ಅವ್ರು ಹೋಗಲಾರ್ದೆ ನಿನ್ನ ಒಳಗೆ ನಾ ಬರುವುದಿಲ್ಲ. ಪರಮಾತ್ಮ ಹೇಳ್ತಾನಿದು. ಇವ್ರೆಲ್ಲ ಇದ್ರ ಒಳಗೆ ಕೂತಾರ ನಾ ಬರುವುದಿಲ್ಲ. ಅವರು ಹೊರಗೆ ಹೋಗ್ಬೇಕು ಐಂದ ನಾ ಅಲ್ಲಿ ಬರ್ತ. ಪರಮಾತ್ಮ ಬರುದು ಹೇಳತ್ತೀರಿ ಅನ್ನಂಗಾಯ್ತು. ಇಲ್ಲ ನಾ ಬೆಂಗಳೂರು ನೀವು ಬ್ಯಾರೆ ತಿಳ್ಕೊಂಡ್ರಿ ರೂಟೇ ಬ್ಯಾರೆ ಹಿಡ್ದದ. ನಾವು ಎದ್ದು ರೂಢಿ ನೀವ್ ಏನ್ ಹೇಳತ್ತೀರಿ ಹಂಗ ತಿಳ್ಕೊಂಡ್ ಬಿಡೋರು ನಮ್ಗೇನದ. ಇವರು ಮಾಸ್ತರ್ಗಳು ಈಗ ಭಾಳ ದಿನ ಆಯ್ತು ಗಜಮ ನೋಡ್ದಂಗೆ ಕಾಣಿಸ್ತಾರ. ಆ ಕಡೆ ಹೋಗ್ಯ ದೃಷ್ಟಿ ಗೌಡ್ರ ಯಾಕ್ರಿ ಎಲ್ಲಾರು ಮಾತಾಡ್ತಾರ ಅಂತ ಹೇಳಿ ನೀವು ಮಾತಾಡುದಲ್ಲ ಅಲ್ಲತ್ತೀರಿ. ಇದು ಒಮ್ಮೆ ಏನ್ ಮಾತಾಡಿರಿ ಇನ್ನೊಂದು ಸಭಾದಾಗ ಈ ಶಬ್ದ ಎಲ್ಲಿ ತೆಗಿಲಕ್ ಹೋಗ. ಆಯ್ತು ಇದೊಮ್ಮ ಮಾಪಿ ನಿಮಗ ಆಯ್ತು. ಏನು ಅಂದ್ರ ಮನುಷ್ಯನಲ್ಲಿ ಜ್ಞಾನ ಬೇಕು. ಹೌದಲ್ಲ. ಈ ಎಲ್ಲ ವಿಷಯಗಳನ್ನು ಬಿಡುಗಡೆ ಮಾಡ್ಬೇಕಾದ್ರೆ ಅಜ್ಞಾನದಿಂದ ಹುಡುಕಿದ್ರೆ ಸಿಗುವುದಿಲ್ಲ. ಇಲ್ಲಿ ಜ್ಞಾನ ಬೆಳೆಸಬೇಕು. ಯಾವ ವಿಷಯಕ್ಕೆ ನಾವು ಉತ್ತರ ಏನು ಕೊಡಬೇಕು? ಹೌದಲ್ಲ. ಏಕಾಂತ ಮತ್ತು ಏಕಾಂತ. ಏಕಾಂತ ಅಂದ್ರೆ ಯಾರೂ ಇರಬಾರ್ದು, ಅಲ್ಲಿ ನಿನಗೆ ಮೋಕ್ಷ ಸಿಕ್ಕಿರ್ಬೇಕು. ಹಂಗ ಕೊಟ್ರಲ್ಲ ಒಂದು ಉದಾಹರಣೆ. ಏನು? ಅಮೋಕ್ಷದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು. ಅವ್ರ ಹೊಟ್ಟಿಲೆ 21 21ಕ್ಕೆ 101 1700 ಸಿದ್ಧರಿದ್ರು ಸಹಿತ ಎಲ್ಲರಿಗೆ ಆ ಕಾಡಿ ಕಳಿವಿ ಅಮೋಕ್ಷದ ಮುತ್ಯ ಏಕಾಂತ ಒಬ್ಬನೇ ಕೂತಾನ ತಂದ್ರ ಅವರು. ನಾ ಕೇಳ್ತಿಲ್ಲಿ ತೇಕದ ನಿಮ್ಮಂತೆ ಹೋಗುನು. ನಾ ಈ ಕಡೆ ಮುಂದೆ ಬರೋನೇ ಕೂಡ ಅಲ್ಲಿ ನಿಮ್ಗೆ ಖರೆ. ಈಗ ನೀವು ಉದಾಹರಣೆ ಹೇಳಿರೋಣ ಅದು ಹೇಳಿ ಮತ್ತೆ ಹಿಂದಿಂದ ಹಸನ್ ಮಾಡ್ಬೇಕಾ? ಹಂಗೆ ಇರಲಿ. ಒಬ್ಬನೇ ಕೂತಾನ ಅಮೋಘಸಿದ್ದ ಮುತ್ಯ ತಂದ್ರಿ. ನಾವರೇ ಈಸ್ ದಿನ ಗುಡ್ಡಕ್ಕೆ ದರ ಅಮಾಸಿಗೆ ಹೋಗ್ತೇವು. ಮುಂದೆ ಭೂತಾಳಿಸಿದ್ದಾನ ಹೌದಿಲ್ರಿ. ಹಿಂದ ಎಲ್ಲ ಮದಾಳ. ಮತ್ತು ನೀವರು ಒಬ್ಬನೇ ಕೂತಿರತ್ತೀರಿ. ನೀವು ಒಬ್ಬನೇ ಕೂತೀರಿ ಅಂದ್ರೆ ಭೂತಾಳಿಸಿದ್ಗ ಎಲ್ಲಮ್ಗ ಎಲ್ಲಿ ಕಳ್ವಿರಿ ಅದಟ್ಟು ಹೇಳೇ ಬಿಡ್ರಿ. ಅಲ್ಲ, ಲಕ್ಷ ಲಕ್ಷ ಜನ ಬಂದು ಅವನಿಗಲ್ಲಿ ದರ್ಶನ ಮಾಡ್ತದ. ಹೌದಲ್ಲ. ಹೌದಿಲ್ಲ. ಹಗಲ ರಾತ್ರಿ ಗುರುನಾಥನಲ್ಲಿ ದುಡಿದು ಸಂಗಾಟ ತಂದಾನ. ಹೌದು ಹೌದಿಲ್ಲ. ಹೌದು. ಎಲ್ಲಾ ತಂದ ಜಗತ್ತದೊಳಗೆ ಏನು ಬೀರ್ಬೇಕದು ಎಲ್ಲ ಬೀರ್ಯಾರ. ಹಿನಾತನ ನಾಡಾಗಿನ ಭಕ್ತರು ಹರಮಳಿಯದಲ್ತನ ಏನು ಕೊಡಬೇಕಾಗ್ಯದ ಇದು ನನಗೆ ಉಳಿದಿಲ್ಲ ತಂದಿಲ್ಲ ಮಸಿದ ಮುತ್ಯ. ಈ ಕಲಿಯೋಗದೊಳಗೂ ಕೊಟ್ಕೋತೆ ಹೊಂಟಾನ. ಕಾಮಧೇನು ಕಲ್ಪವೃಕ್ಷ ತಂದು ಈ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಹಿಡ್ಕೊಂಡು ಯಾನು ಬೇಡ್ತಾರ ಅವ್ರಿಗೆ ಅದೆಲ್ಲ ಕೊಟ್ಟೆ ಬಿಟ್ಟಾನ. ಹೌದಲ್ಲ. ಈ ಎಲ್ಲ ಕೊಟ್ಟ ಕೇಸಿಂದ ಅವ ಗುಡ್ದಾಗ ಕೂತಾನ. ಹೌದು. ಯಾರಿಗೆ ಕೊರತೆ ಇಲ್ಲ. ಅದಕ್ಕೆ ನಮ್ಮ ಮದಗೋಣ ಮುತ್ತಿ ಅವರು ಹೇಳಿದ್ರು, ಮುಮ್ಮೆಟ್ಟು ಗುಡ್ಡ ಯಾವ ನಂಬಿ ಕರಿತೀರಿ ಅವ್ರಿಗೆ ಅದು ಬಂಗಾರ ಗುಡ್ಡ. ನಿಮ್ಮಲ್ಲಿ ಭಕ್ತಿ ಹಾನಿ ಆಯ್ತಂದ್ರೆ ಅದೇನದ ಅದು ಬಾರಿ ಜಿಡ್ಡದಂದಾರ. ಯಾರು ಭಕ್ತಿನ ಕೈ ಮಾಡ್ತೀರಿ ಅವ್ರಿಗೆ ಅದು ಬಂಗಾರದ ಗುಡ್ಡ ಅದ. ಹೌದು. ಕಾಮಧೇನು ಅದ. ಯಾವನ ಹಣಿಬಾರದಾಗ ಮಕ್ಕಳಿಲ್ಲ ಅಂತೇಳಿ ಬ್ರಹ್ಮಲಿಪಿ ಬರ್ದಾನ ಅದು ಸುಳ್ಳು ಮಾಡಿ ಮಕ್ಕಳ ಫಲ ಕೊಡುವಂತ ಶಕ್ತಿ ಗುಡ್ಡದ ಮುತ್ಯ ತಂದು ಅಲ್ಲಿ ಕೈಲಾಸ ಇಳಿಸ್ಯಾನ. ಹೌದು. ಮತ್ತು ಅಲ್ಲಿ ಏಕಾಂತದೊಳಗೆ ಕೂತ್ರಿ ಇವ್ರಿಗೆಲ್ಲ ಮಕ್ಕಳದು ಕೂಡ ಅವ್ರು ಯಾರಿಂದ ಏನಪ್ಪ ಅವ್ರು ಅನಾಣ ಅಂದನ. ಈಗ ಸದ್ ಮಕ್ಕಳಕ್ಕಾಗಿ ಲಕ್ಷ ಲಕ್ಷ ಜನ ಗುಡ್ಡಕ್ಕೆ ಬರ್ತಾರೆ. ಏಕಾಂತ ಅಂದ್ರೆ ಯಾರಿಗೆ ನೋಡಬಾರ್ದು, ಅವ್ನು ಕಣ್ಣೆತ್ತಿ ಯಾರು ಭಕ್ತರು ಬಂದ್ರೆ ಕಾಣಿಸ್ಬಾರ್ದು. ಒಬ್ಬನೇ ಹ್ಯಾಂಗ ಜೈಸಾಯ ವೈಸಾಗಯ ನಡು ಇನ್ನೊಂದಕ್ಕೆ ಅಂಟುಕೊಂಡಿರಬಾರ್ದು ಅಂಥದ್ದೇನಾರ ಇದ್ರೆ ಅಂತವ್ರು ಹೇಳ. ಅವ ಏಕಾಂತ. ಏಕಾಂತ ಅನ್ನೋದು ನೀ ಇಸ ಇಟ್ಟೋದು ತಪ್ಪಲ್ಲ, ಕರೆಕ್ಟೇ. ಖರೆ ಇಲ್ಲಿ ಬಂದು ಶರೀರ ನಂದಂದಿದಿ ನಂದು ಹೊತ್ತು ಎಟ್ಟು ಅನ್ಕೊಂಡು ಬಂದಿದೆ ಅಟ್ಟೆಲ್ಲ ಅಂಟ್ಕೊಂಡಿದ್ದೇವ. ಮುಗುಳು ಕೂಡ ಎಲ್ಲ ಲಿಂಗ ಮುತ್ತೆ ಅಂದ ಉದಾಹರಣೆ ಹೇಳಿದ್ರಿ.
ಹೌದಿಲ್ರಿ? ಹೌದು ಹೇಳ್ಯಾರ. ಎಲ್ಲ ಲಿಂಗ ಮುತ್ಯ ಏಕಾಂತ ಅಂತ ಹೇಳ್ಕಿರಿನ. ಏಕಾಂತ ಹೆಂಗ್ರಿ? ತಾಯಿ ಕಾಶಿಬಾಯಿ ತಂದಿ ಶಿವಪ್ಪನ ದಂಪತಿ ಹುಟ್ಟಿ ಬಂದ. ಅವರಿಬ್ರು ಭಕ್ತಿ ಮಾಡಲಿಲ್ಲ, ಜಟ್ಟಿಂಗೇಶ್ವರನ ಭಕ್ತಿ ಮಾಡಲಿಲ್ಲ ಅಂದ್ರೆ ಹುಟ್ಟಿ ಬರಿತಿದ್ದ? ಭಕ್ತಿಯ ಪುತ್ರದನವ. ಭಕ್ತಿಯಿಂದ ಒಬ್ಬನೇ ಏನಂದ್ರೆ ಹೆಂಗ? ಹೆಂಡತಿ ಗರ್ಭಿಣಿ ಆದಳು. ಮುಂದ ಅಗದಿ ದೊಡ್ಡ ಕುಸ್ತಿ ಪೈಲ್ವಾನ ಭರ್ ವಯಕ್ ಬಂದ. ಅವನಿಗೆ ಪಂಚ ಮಹಾಭೂತಗಳಿಂದ ಕೂಡಿದ ಅದ್ಭುತ ಸದೃಢ ಶರೀರ ಇತ್ತು. ಕುಸ್ತಿ ಹಿಡಿತಿದ್ದ. ವಯಕ್ ಬಂದ ಕೂಡಲೇ ಹೊನ್ನಮ್ಮಗೆ ಲಗ್ನ ಮಾಡಿ ಕೊಟ್ರು. ಗರ್ಭಿಣಿ ಇದ್ದ ಹೆಂಡತಿ ತೀರ್ಕೊಂಡ್ಲು. ಎಂತಾದ ನೋಡ್ರಿ, ಎಲ್ಲಪ್ಪ ಮುತ್ಯನ ಮಡದಿ ಗರ್ಭಿಣಿ ಇದ್ದಳು, ಮಡದಿ ತೀರ್ಕೊಂಡ್ಲು. ಅಂತ್ಯ ಸಂಸ್ಕಾರಕ್ಕೆ ಒಯ್ದ್ರು. ಹೌದು. ಅವಾಗಿನ ಕಾಲಕ್ಕೆ ಹೆಂಗಿತ್ತು ಹಿಂಗ ಅಂತ್ಯ ಸಂಸ್ಕಾರ. ಕಟ್ಟಿಗೆ ಒಳಗ ಒಟ್ಟಿ ಬೆಂಕಿ ಹಚ್ಚದು. ಎಲ್ಲಪ್ಪ ಮುತ್ಯ ದೂರ ಸರದ ನಿತ್ತ. ಗರ್ಭಿಣಿ ಇದ್ದು ಹೆಂಡತಿ ಕಿಚ್ಚಿನ ಒಳಗಿಂದು ಕೂಸು ಜಿಗದ ಅವನ ಪಾದಿಗೆ ಬಂದು ಬಿತ್ತು. ನೋಡ್ರಿ, ಪಾದಿಗೆ ಬಂದು ಬಿತ್ತು. ಅವಾಗ ಎಲ್ಲಪ್ಪ ಮುತ್ಯ ಆತನ ಅದೇ ಸುಟ್ಟುದು ಬೂದಿ ಮೈಗೆ ಹಚ್ಕೊಂಡು ಸಂಸಾರ ಸಾಕತ್ ಹೇಳಿಕೆಸಿಂದ ಅವಾಗ ಹೊರಟಾನ ಹೊರಗೆ. ಸಂಸಾರದಿಂದ ನಿವರ್ತಿ ಹೊಂದಾನ. ಈ ಪಂಚ ಮಹಾಭೂತಗಳ ಸಮ್ಮೇಳನದ ಶರೀರದಿಂದ ನಿವರ್ತಿ ಅಂದ್ರೇನ್ರಿ? ಇವು ಐದು ತತ್ವವಿರ್ಲಾರ್ದೆ ಯಾವ ಶರೀರ ಆಗುವುದಿಲ್ಲ. ಇವು ಇರುತ್ತಾನ ನಾವು ಮಾತಾಡ್ತೇವಪ್ಪ ಅಂತಂದ್ರೆ ಇದಕ್ಕೆ ನಾವು ತೋಂಡೆ ಮಾತಾಡ್ಬೇಕಾಗ್ತದ. ಆತ್ಮರಾಮ ಪರಮಾತ್ಮ ಶುದ್ಧ ಬ್ರಹ್ಮ ಚೇತನ ಬ್ರಹ್ಮನನ್ನ ಅರಿಬೇಕಾದ್ರೆ ಈ ಶರೀರನು ಸಾಧನ ಜೋಡಬೇಕೇ. ಇದು ಜೋಡಿ ಇರ್ಲಾರೆ ಯಾರಿಗೆ ಅರಿಲಕ್ಕ ಬರಲ್ಲ. ಶಾಸ್ತ್ರ ಹೇಳ್ತದ ಹಿಂಗ. ಇನ್ನೊಂದು ನೋಡ್ಬೇಕಾದ್ರೆ ಶರೀರ ಇಲ್ಲಾರ್ದೆ ತೋಳಕ್ಕೆ ಬರುವುದಿಲ್ಲ. ಯಾಕ್ರಿ? ಬೆಂಕಿ ಸುಡ್ತದ ಇಲ್ಲ ಅನ್ನೋದು ಒಬ್ಬ ನೋಡೋದಕ್ಕೆ ಬೇಕಲ್ಲ ಬೇಕಲ್ಲ ಗೊತ್ತಾಗುದು. ಹಂಗ ಏಕಾಂತಕ್ಕೆ ಅದು ಬೆಂಕಿಯರಿ ಹೆಂಗ ಸುಮ್ಮ ತನ್ನಿಂದ ತಾನೇ ಹತ್ತಿ ಅದಕ್ಕೆ ಕಟ್ಟಿಗೆ ಬೇಕೇ. ಈ ಜಗತ್ತದೊಳಗೆ ಆ ಏಕಾಂತ ಹೆಂಗದಪ್ಪ ಅಂದ್ರೆ ಎಲ್ಲರಿಗೆ ತೊಗೊಂಡು ಜಗತ್ತದೊಳಗೆ ಉತ್ಪತ್ತಿ ಮಾಡದ ಮುಕ್ತಿ ಸಾಹಿತ್ಯ ಕೊಡಬೇಕಾದ್ರೆ ಏಕಾಂತ ಬೇಕು. ಪರಮಾತ್ಮ ಈ ಜಗತ್ತೇ ಉತ್ಪತ್ತಿ ಮಾಡಬೇಕಾದ್ರೆ ಒಬ್ಬನಿಂದ ಸಾಧ್ಯ ಆಗ್ಯದೇನು? ಇಲ್ಲ. ಈಗ ನಿಮ್ಮದೇ ವಿಚಾರ ಮಾಡಿ. ಬರೇ ಒಂದು ಮಲ್ಕಾರ್ಸಿದ್ದನ ಜಾತ್ರೆ ಮಾಡ್ಬೇಕಾದ್ರೆ ಒಬ್ಬನದಿಂದ ಸಾಧ್ಯ ಅದೇನು? ಎಲ್ಲ. ನಿಮ್ಮ ಮನ್ಯಾಗ ಸಂಸಾರ ನಡಿಬೇಕಾದ್ರೆ ಒಬ್ಬನದಿಂದ ಸಾಧ್ಯ ಅದೇನು? ಇಲ್ಲ. ಯಾವ ಗೋರ್ಮೆಂಟ್ ಕೇಂದ್ರ ಸರ್ಕಾರ ಯಾವುದು ನಡಿಬೇಕಾದ್ರೂ ಒಂದರದಿಂದ ಸಾಧ್ಯನೇ ಇಲ್ಲ. ನಡೆಯಂಗಿಲ್ರಿ. ಮಾಯಿಗೆ ತೋಳಾರ್ದೆ ಯಾವುದು ಜಗತ್ತದೊಳಗೆ ಹುಲ್ಲು ಕಡ್ಡಿ ಎಳಗಾಡಿಲ್ಲ. ನಿಮಗಿದು ತಲೆಯಾಗಿರಲಿ. ಹೌದಲ್ಲ? ಮಾಯಾ ಪರಮಾತ್ಮ ಯಾವ ಬ್ರಹ್ಮ ಇದ್ರು ಮಾಯಾಗ ತೋಳಾರ್ದೆ ಜಗತ್ತದೊಳಗೆ ರಚನೆ ಮಾಡ್ಲಕ್ಕ ಬಂದಿಲ್ಲ. ನೀರ ಸ್ವಚ್ಛ ಇರ್ತದ. ಹೌದು. ಗೊತ್ತಿಲ್ಲಾರ್ದಂಗ 15 ದಿನ ನೀರು ನಿಂದ್ರಿಸಿದ್ರ ಅದ್ರೊಳಗೆ ಏನ್ ಹೇಳ್ತದ? ಅಂತರ್ಗಂಗಿ ಹಾಸ ತಯಾರಾಗ್ತದೆ. ನೀವು ಹಾಕಿರೇನು ಹಾಸದ್ರಾಗ? ಇಲ್ಲ. ತನ್ನ ತಾನೇ ತಯಾರಾಗ್ತದ. ಸ್ವಚ್ಛ ನೀರಿಡ್ರಿ. ನೀವು ಎಲ್ಲಿ ತಂದ್ರಿ ಅದು? ಆ ಮಾಯಾ ಅದು ಎಲ್ಲಿ ತಂದ್ರಿ? ಏನದು? ಅಂತರ್ಗಂಗಿ ತಾನೇ ಎತ್ತದ ಹೇಳಿರಲ್ಲ. ಅದರ ಹಿಂದೆ ತಯಾರಾಗ್ತದ ಅದು. ಹಂಗ ಮಾಯಾ ಅನ್ನೋದು ಅದು ಇಲ್ಲಾರ್ದೆ ನಡೆಯುದಿಲ್ಲ. ಉತ್ಪತ್ತಿ ಇಲ್ಲ. ಅದಕ್ಕೆ ನಮ್ಮ ವಾದ ಏನದ? ಈ ಜಗತ್ತದೊಳಗ ಚರಾಚರ ಸೃಷ್ಟಿ ಒಳಗ ಎಷ್ಟು ಕಾಣ್ತದ ಶುದ್ಧ ಚೇತನಕ್ಕೆ ಉಪಾಧಿ ಅಂತಕ್ಕಂತ ಮಾಯೆಯಿಂದ ಇದು ಎಲ್ಲ ಸಗುಣ ರೂಪ ಕಾಣಲಕತ್ತದ. ಯಾಕ ಮಾಸ್ತರ? ಈ ವಿಷಯ ನಿಮಗೆ ಸುಮ್ಮ ತಿಳಿದಲ್ಲಿದು ಆಧ್ಯಾತ್ಮಿಕದ ಫೌಂಡೇಶನ್ ವಿಷಯ ಅದಿದು. ಇದು ಗುಂಬು ವಿಷಯ ಅದ. ಹಿಂಗೆ ದೊಡ್ಡದ ಕತ್ತಿ ಯಾನ್ರಿ ಆ ಕಲ್ಲಕ್ಕ ಮಲ್ಲಕ್ಕ ಕತ್ತಿ ಹೇಳ್ಕೊತ ಹೋದ್ರೆ ಆ ವಿಷಯ ಹೊರಗೆ ಹೋಗಿತ್ತದ. ಮ್ಯಾಲ ಏಕಂತ ಅವ ಏಕಂತಿದ್ದ ಇವ ಏಕಂತಿದ್ದ ಹಿಂಗಿಲ್ಲದು ಅಂದ್ರೆ ಅಲ್ಲದು. ಇದು ಗುಂಬಿಗೆ ಹೋಗಿ ಯಾರು ಶಾಸ್ತ್ರ ಪುರಾಣ ಪಠಣ ಮಾಡಿರ್ತೀರಿ ಅವ್ರಿಗೆ ಅಟ್ಟೆ ತಿಳಿತದ ಇದು. ಮಹಾರಾಜರ ಹಂಗೇನಲ್ಲಕ್ ಹೋಗ್ಬೇಡ್ರಿ ನೀವು. ಇವ್ರು 18 ಪುರಾಣ ಪಂಡಿತರ ಅಂತೇಳಿ ಇವ್ರು ಅಂತದ್ ಇಟ್ಟಾರ. ಅದಕ್ಕೆ ಜನಕ್ಕೆ ಹೇಳತ್ತಿದ್ರೆ ಸತ್ಯಾಪ ಹೇಳತ್ತಿದೆ. ನಿಂದು ತಲೆ ಸುತ್ತಿ ಇಲ್ಲಲ್ಲ. ಇಲ್ಲ, ನಾ ಇವ್ರಿಗೆ ಅಂದ್ರೆ ಅದಕ್ಕೆ ಅವ್ರಿಗೆ ಹೇಳುದದ. ಇದು ಯಾರು ಶಾಸ್ತ್ರದೊಳಗೆ ಓಡಾಡ್ರಿ ಅವ್ರಿಗೆ ತಿಳಿತದ. ಅವ್ರು ಓಡಾಡ್ದವ್ರಿ ಹಾರ್ರಿ. ಅದಕ್ಕೆ ಕೇಳಕತ್ತಿದೇವಲ್ಲ ನಾವು. ಓಡಾಡ್ದವ್ರಿ ಶಾಸ್ತ್ರದಾಗ ಓಡಾಡ್ದವ್ರಿ ಹಾರಂದ. ಇರ್ಲಿ, ಓಡಾಡದವ್ರು ಇದ್ರು ಅದು ಮಲ್ವಿಗೆ ಹಾಕ್ತವ. ಭಾಳ ನಮೂನದ. ಅದರ ಒಳಗೆ ಇದ್ದು ಸಿದ್ಧಾರೂಢರಿಗೆ ಎಷ್ಟೋ ಜನ ಕಾಡ್ಯಾರ. ಎಷ್ಟೋ ಮಂದಿ ಹೊರಗಿನವ್ರು ಒಳಗಿನವ್ರು ಕಾಡ್ಯಾರ. ಅವ್ರಿಗೆ ಗಜದಂಡ ಗುರುಗಳು ಕೇಳಿದ್ರು ಏನತ್ತ? ಸಿದ್ಧಾರೂಢರಿಗೆ ಯಾನ್ ಮಾಡ್ಲತ್ತಿದೋ ಸಿದ್ದಪ್ಪ ಅಂತ ಕೇಳಿದ್ರು. ಯಾನ್ ಮಾಡ್ಲತ್ತಿದಿ?
ಅವಾಗ ಸಿದ್ಧಾರೂಢ್ರಿ ಏನ್ ಹೇಳಿದ್ರು, ಹಾ ರೀ. ನಾ ಏನೂ ಮಾಡಿಲ್ಲ, ನಾ ಸುಮ್ಮ ಕೂತಿದ, ಅದು ಮಾಡ್ಲತ್ತದ, ನಾ ನೋಡ್ಲತ್ತೀನ ನಾವು. ಹೌದು ಹೌದು, ಮಾಡುದೊಂದು ನೋಡುದೊಂದು ಡಾವ್ ಅಂದಂಗೆ ಯಾದವ ಎಲ್ಲಿ ಬಿಡ್ಸವ, ಇಲ್ಲೇ ಮರಮಿಗೆ ಬಿಡಿಸುದ್ರಿ ಇಂದ. ಎಲ್ಲಿ ಅದು ಬಿಡಿಸಲಕ್ಕೆ ಬರುವುದಿಲ್ಲ. ಈ ಶೈಗಳನ್ನು ನಾವು ಹೆಂಗ ಮಾಡ್ಬೇಕಾಗ್ಯದಪ್ಪ ಅಂದ್ರೆ ಅದಕ್ಕೆ ಹಣ್ಣು ಮಾಡ್ಬೇಕಾಗ್ಯದ. ಹೌದು, ನಾವು ಅಜ್ಞಾನದಿಂದ ಒಳಗೆ ಸಿಕ್ಕಿದೆವು. ಒಬ್ಬ ಬಾಯಾಗ ಜಿಗದಾನ, ಸೇದು ಬಾಯಾಗ, ಸೇದು ಬಾಯಾಗ ಬಿದ್ದಾನ, ನೀರ್ ಜಗ್ಗು ಒಳಗ ನಡಬಾರಕ್ ದಾಂಗಡಿ ಬಡ್ಡಿ ಅದ, ಆ ಸೇದು ಬಾಯಾಗ ಅದ್ರಾಗ ಸಿಕ್ಕೊಂಡ ನಾವು. ಅದ್ರಾಗ ಬಂದು 4 ಮಂದಿ ಒಳಗೆ ಬಿದ್ದ ಅಂತೇಳಿ ಹಗ್ಗ ಬಿಟ್ರು. ಹೌದು ಹೌದು ಹೌದು, ಹಗ್ಗ ಬಿಡಾನ, ಅವ ಹಗ್ಗಿಗೆ ಹಿಡಿಯೋ ಜಗತ್ತೇವ್ ಮ್ಯಾಗ ಅಂದ್ರು. ಅವ ಏನ್ ಮಾಡ್ಯಾನ್ರಿ, ಮ್ಯಾಗ ಹಗ್ಗಿಗೆ ಹಿಡ್ದಾನ, ತಳಗ ದಾಂಗಡಿ ಬಡ್ಡಿ ಹಿಡ್ದಾನ, 200 ಫೂಟ್ ಬಾಯಿ ನಡಬಾರ್ಕ್ ಹೆಬ್ಬ್ಯಾದ, ಅದರಾಗ ಸಿಕ್ಕಾನ. ಒಂದ್ ಕೈ ಹಗ್ಗಿ ಹಿಡ್ದಾನ, ಒಂದ್ ಕೈ ದಾಂಗಡಿ ಬಡ್ಡಿ ಹಿಡ್ದಾನ. ಇವ್ರ ಮ್ಯಾಗಿನವ್ರು 10 ಆಳು ಜಗ್ತಾರ, ಬರಲ್ದದು. ಅದ ಹೆಂಗ್ ಬರ್ತದ? ಯಾನ್ ಹಿಡ್ದಿದ ಬಿಡು ಅಂದ್ರ ಅವ್ರು, ತಳಗ ಯಾನ್ ತಟ್ಟ್ಯದ. ಅವ ಏನಂದ, ಪೊಲೀಸರು ಬಂದಿರಿ ಅಂದ್ರೆ ಅಲ್ಲಿ? ಪೊಲೀಸರು ಬಂದಿರಲ್ಲ. ಏನ್ ಮಾಡಿದ್ರು, ಬಡ್ಡ್ಯಾಗ ಒಂದ್ ಹಿಡ್ದಾನ ಮ್ಯಾಗ ಜಗ್. ಅವ ಅಂದ, ನನಗೆ ತಳಗ ಬೀಳಾರ್ದಂಗ ಹಿಡ್ದದ ಮೊದಲು ಇದು ಈ ಸೇದು ಬಾಯಾಗ ಹಿನ 50 ಫೂಟ್ ತಳಗದ, ನನಗೆ ತಳಗ ಬೀಳುಗೊಟ್ಟಿಲ್ಲ. ಹೌದು, ಮೊದಲು ನನಗೆ ಹಿಡ್ದದ ಇದು, ಇದಕ್ಕೆ ಹೆಂಗ್ ಬೀಳ್ಲಿ ಅಂದವ. ಬಿಟ್ರಿನ ನಿಮಗೆ ಬಿಟ್ಟಿನ ಕರಿ, ನಿನಗೆ ಬಿಟ್ಟಿನ ಕರಿ, ತಳಗ ನನಗೆ ನೆಲಕ್ಕೆ ಬಡಿಗೊಟ್ಲಿ ಇದು. ಹೌದಲ್ಲ? ಏಯ್ ಅದು ಬಿಡು ಅಂದ್ರು. ಅದು ಬಿಟ್ಟು ಕೇಸಿಂದ ಜಗ್ಗದ್ರು. ಮ್ಯಾಗ ಜಗ್ಗಾಟಿಗೆ ಮ್ಯಾಗ ಪೊಲೀಸರು ನಿಂತಿರಿ ತೆಗಿಲಕ್ಕ. ಹಗ್ಗ ಬಿಟ್ಟು ನಮಸ್ಕಾರ ಎತ್ತದು, ಮತ್ತ ದಗಡಿ ಬಡ್ಡಿಗೆ, ಮತ್ತೆ ತಳಗ ದಗಡಿ ಬಡ್ಡಿಗೆ ಹೋಯ್ತು. ಹಿಂಗಾದ್ರೆ ಹೊರಗೆ ಬಂದಿತ್ತು. ಆ ಪೊಲೀಸರು ಕಾಣಿಸ್ಯಾರ, ಹಗ್ಗ ಬಿಡೋಣ ನಮಸ್ಕಾರ ಅನ್ನೋದು. ಹೊರಗೆ ಬಂದರೆ ಅನ್ಬೇಕಿಲ್ಲ, ಹೊರಗೆ ಬಂದ್ರೆ ಅನ್ಬೇಕಿಲ್ಲ, ಮತ್ತೆ ಅಲ್ಲಿಗೆ ಹೋಯ್ತು. ಹಂಗ ಯಾವಾಗ ಅನ್ಬೇಕನ್ನೋದು ನೇಮ ಅದ. ನೇಮ ಬಿಟ್ಟೆವು ಅಂತಂದ್ರೆ ನಾವು ತಳಕ್ ಹೋಗ್ತೇವು. ಆ ಮಾಯಾ ಅನ್ನೋದು ಏನದ, ದಾಂಗಡಿ ಬಡ್ಡಿ ಅದ. ಹೌದು, ಆ ಮಾಯಾ ಅನ್ನೋದು ಬಿಡು. ಅವಾಗ ನಿನಗೆ ಪರಮಾತ್ಮ ಸೋತ್ರಿ ಬ್ರಹ್ಮನಿಷ್ಠ. ಈ ಮಾಯಾ ಅನ್ನೋದು ಸೇದು ಬಾಯಿ ಒಳಗಿಂದು ಜಗ್ಗಿ ತೆಗಿತಾನ. ಹೌದು 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 ಹೌದಲ್ರಿ? ಹೌದು. ಹಂಗ ಇದ್ರ ಒಳಗಿಂದ ಬರ್ಬೇಕಾದ್ರೆ ಇದಕ್ಕೆ ಯಾವ ಬೇರೆ ಅಂಟ್ಕೊಂಡವ. ಅದ ಯಾಕಂದ್ರೆ ಮಕ್ಕಳು ಕಡಿದರೆ, ಹೆಂಡತಿ ಕಡಿದರೆ, ಎಲ್ಲರೇ ಒಂದು ಬೇರೆ ತಟ್ಕೊಂಡಿರ್ತದ. ಹೌದು ಹೌದು, ಅದು ಮಾಯಾ ಹಿಡ್ಕೊಂಡಿರ್ತದ. ಅದಕ್ಕೆ ಅವ ಹೊರಗೆ ಬರ್ಲಕ್ಕ ಅನ್ಸ್ತಾನ. ಹೌದು ಹೌದು, ಎಲ್ಲಾ ಬಿಟ್ಟಿರ್ತಾನ, ಒಂದು ತುಸು ಉಳ್ದತನವ. ಅದು ಎಲ್ಲರೂ ತಟ್ಟಿರ್ತದ. ಹಂಗ ಇವು ಎಲ್ಲ ಹೋಗಿ ಏಕಾಂತ ಆಗ್ಯಾದ ಅನ್ನೋದು ಅವು ಈ ವಿಷಯಗಳನ್ನು ಮಾಸ್ತರ್ ಹೇಳ. ಯಾವಾಗ ಹೇಳ್ತಾರೆ ಹೇಳಿ, ಅವರು ಎಲ್ಲಾ ಬಿಟ್ಟು ಯಾವ ಹೊಂಚಿ ಎತ್ತಿರಬಾರ್ದು. ನಾವು ನಡುವ ಅಲ್ಲಿ ನಾವು ಬೆಕ್ಕಾದಟ್ಟು ಕೆದರಿದ್ರು ಒಂದು ತುಸು ಒಂದು ಸೂಜಿ ಎವಿಯಟ್ ಜಾಗ ಸಿಕ್ಕಿರ್ಬಾರ್ದು. ನೀವೇನು ಮಾತಾಡ್ತೀರಿ ನೋಡು, ಹಿಂಗೆ ಹರ್ಮಳಿಗಿಲೆ ಒದರ್ಬೇಕು ತೆಗೆದು ಅಟ್ಟು ಜಾಗ ಅವ ನಡುವ ಸಾಕಾಗಟ್ಟದ. ಮತ್ತು ಹಂಗೆ ಉದಾಹರಣೆ ನೋಡಪ್ಪ, ನೀ ಹೇಳುದು ಹೆಂಗಾತ ಹೇಳಿ. ಯಾಕಂದ್ರೆ ನನ್ನ ಕಡೆಗೆ ಬರ್ಲತ್ತೀರಿ ನೀವು. ನೀ ಅಡ್ಡ ಬರ್ತಿ, ಏನ್ ಮಾಡುದು? ಏನಾಗ್ಯದತ್ತೀರಿ? ಗಂಡ ಹೆಂಡ್ತಿ ಊಟ ಕೂತ್ರತ್ತ, ಒಬ್ರು ಅವ್ರ ಊಟ ಮಾಡಲಿದೆ 5 ಬಂದಾರ. ಬಂದಿರ್ಬೇಕಲ್ಲ ಅದ್ರಾಗ. ಈ ಬುಡ್ಡ್ಯಾನಂತವ ಆ ಖೂನಿದ್ದ, ಆ ಊಟ ಮಾಡ್ಲಕ್ ಬರ್ರಿ. ಸ್ವಾಭಾವಿಕ ಅದಲ್ಲ. ಯಾರೇ ಹೊಂಟ್ರು ಗಂಡ ಹೆಂಡ್ತಿ ಉಳ್ಳಾಕ ಕೂತೀರಿ ಅಂದ್ರೆ ಮುಂದಿನ 5 ಸುಮ್ ತಳಗ್ ಚಂಡಾಕಿ ಉಣ್ಣುದೇನು? ಊಟ ಮಾಡ್ಲಕ್ ಬರ್ರಿ ಅನ್ನೋ ಏನೇನ್ಬೇಕು? ಊಟ ಮಾಡೋರು ಭಾಳ ಮಂದಿ ಇರ್ತಾರ. ಅವರು ಇಲ್ಲ ಹಂಗಲ್ಲಿಲ್ಲ ಅಂದ್ರು ತೋರಿ ದೇವ್ರೆ ಸರಿ ಅನ್ಬೇಕಲ್ಲ. ದೇವ್ರಿಲ್ಲ ಪಿವ್ರಿಲ್ಲ, ಅವನೇ ಬಂದು ಕೂತ ಕುಡ್ರಿ ಅಂತ ಹೇಳಿ ಊಟಕ್ಕೆ. ಈ 4 ರೊಟ್ಟಿದ್ದು ಗಂಡ ಹೆಂಡ್ತಿ ನಡು ಅವನೇ ಉಂಡು ಬಿಟ್ಟೆ ಎಲ್ಲ ಗಡಿ ನನ್ನಂತದ್ ಬಿರ್ಸಿರ್ಬೇಕು ಉಣೋದು. ಕುತ್ತೇ ಬಿಟ್ರಿ ಇವರು. ಹೆಣ್ತಿ ಅಂದಳು, ಎಂಥವನಿಗೆ ದೋಸ್ತ ಎಂಥವನಿಗೆ ಕರೀದಿ ಊಟ ಮಾಡ್ಲಕ್ ಬಂದೇ ಕೂತ್ ಬಿಟ್ಟ. ನಾವಿಬ್ರು ಉಪವಾಸ ಕೂತೇವಲ್ಲ, ಇಬ್ರು ಉಪವಾಸ ಕೂತೇವ್. ಇರ್ಲಿ ಬಿಡು, ಹಸ್ತಾನ ಇಂದೇನೋ ಬಂದ, ನಾಳೆಗೆ ಅವಾಗ ಬರ್ತಾನ, ಉಣಲಕ್ ಬಿಡು ಅಂದ ಗಂಡ. ಹೌದು. ಮರುದಿನ ಮತ್ತೆ ಊಟಕ್ಕೆ ಕೂತ್ರು, ಮತ್ತೆ ಬರಬಾರ್ದಕ್ಕೆ ಬಂದೇ ಬಿಟ್ಟ. ಆಕೆ ಅಂದಳು, ನಿನ್ನೆ ಉಂಡಾನ ಮತ್ತೆ ನೋಡಿಂದ ನಿನ್ನೆ ಏನೋ ಹಸ್ತು ಉಂಡ, ನಿಂದ್ಯಾಂಗ ಬರ್ತಾನ, ಸೋಮ ಕರಿತೀನಿ ಅಂದ. ಬಾರಿ ಊಟ ಮಾಡ್ಲಕ್ಕ ನಾನು ಏನು ಹೇಳುದಿಲ್ಲ ಕೇಳುದಿಲ್ಲ, ಮತ್ತೆ ಕೂತೇ ಬಿಟ್ಟು ಬಂದು ಅಂದ್ರು. ಅಲ್ಲ ನೀನು ಹೆಣ ಎತ್ತಿರಿ, ಎಂಥ ದೋಸ್ತು, ನಿನ್ನೆ ಹೇಳಿರಿ ಮತ್ತೆ 4 ರೊಟ್ಟಿ ಹೆಚ್ಚಿಗೆ ತರ್ತಿದ. ಮತ್ತು ಬಂದು ಕೂತಿದ್ದು, ಮತ್ತೆ ಬಂದು ಕೂತಿ ಇಂದು ನಮ್ಮ ಇಬ್ಬರು ಉಪವಾಸಿ ಆದ. ಅವಾಗ ಅಂದ, ಯಾಕೆ ಬಿಡು, ಇಂದು ಏನೋ ಅವ್ರ ಮನ್ಯಾಗ ಆಗ್ಯದ, ಉಂಡಾನ ಬಿಡು, ನಾಳೆಗೆ ಅದಕ್ಕೆ ಬರ್ತಾನ, ದಿನ ಇದೇ ಮಾಡ್ತಾನೇನು ಅಂದ ಕೇಸಿಂದ ಅಂದೊಂದಿನ ಉಂಡ. ಮತ್ತೆ ಮರುದಿನ ಗಂಡ ಹೆಂಡ್ತಿ ಕುಂಡ್ರದಕ್ಕೆ ಮತ್ತೆ ಬರಬಾರ್ದಕ್ಕೆ ಬಂದಿ. ಪಕ್ಕ ಪಾಳತಿನ ಇಟ್ಟಾನವ. ಅವ ಇನ್ ಹಿಂಗಾದ್ರೆ ಬರಾಬರಿ ಆಗಂಗಿಲ್ಲ ಅಂತೇಳಿ ಸರಸಿ ಸನಿ ಬರಾಟಿ ಹೆಂಡ್ತಿಗೆ ಒಂದು ಕಪ್ಪಾಳಿ ಹೊಡೆದ. ಹೊಯ್ಯ ತಳ್ಳಕತ್ತಳು, ಗಡಿಗೆ ಕಡಿ ರೊಟ್ಟಿ ಕಡಿ ಬಿದ್ದು. ಏನೋ ಇವ್ರ ಮನ್ಯಾಗ ಜಗಳ ನಡೆದ ಅಂತೇಳಿ ಅವ ಬಾಗಲ ಮುಂದೆ ಜಗ್ಗಿ, ಅವ ಬಾಕಲಾಕ್ ಮುಂದಕ್ಕೆ ಜಗ್ಗಿ ಹೊರಗೆ ಹೋದ.
ಇವ್ ಅಡ್ಡು ಜಗಳ ಆಡ್ಲಕತ್ತು ಒಳಗ ಬಾಕಲ್ ಮುಚ್ಚಾನ ಇವ ಏನ್ ಗಂಡಂದ ಅವ ಬಂದಾನಂತೇಳಿ ಸುಮ್ ಹೊಡೆದಂಗ ಮಾಡಿನ ನಿನಗೆ ಖರೆ ಖರೆ ಹೊಡೆದಿಲ್ಲ ಅಂದಿವ ಅಟ್ಟಾಕ್ ಜೋರ್ ಕಸಿ ಅಳ್ಳಾಕತ್ತಿದಿ ನೀ ಅಟ್ಟಾಕ್ ಜೋರ್ಲಿ ಆಳಕತ್ತಿದಿ ಸುಮ್ ಹೊಡೆದಂಗ ಮಾಡಿನು ಅಕ್ಕಿ ಏನಂದಳು ನನಗ ಆಟ ತಿಳಿಯಂಗಿಲ್ಲ ಏನ್ರಿ ನಾನು ಅವ ಬಂದಾನಂತೇಳಿ ಸುಮ್ ಭಟರ್ ಮಾಡ್ಲತ್ತೀನಿ ಹತ್ತಂಗ್ ಮಾಡಿದ್ ನಾನು ಅವ ಅತ್ತಂಗ ಮಾಡಿ ಖರೆ ಖರೆ ಹತ್ತಕ್ಕೆ ಅಲ್ಲ ಅತ್ತಂಗ ಅಲ್ಲ ಹಿಂಗ ಇವ್ರ ಒಳಗ ನಾಟಿಗೆ ಅವ್ ಹೊರಗೆ ಬಾಕಲ್ ಹೊರಗೆ ನಿಂತಾನ ಅವ ಏನಂದ ನಾನು ಸುಮ್ ಹೋದಂಗ ಮಾಡಿನ ಅಂತ ಹೇಳಿ ಮತ್ತೆ ಬಂದೇ ಬಿಡ್ತತ್ತ ಹತ್ತು ಊಟಕ್ಕೆ ಹೆಂಗ್ ಮಾಡುದು ಹಿಂಗ ಮಾಡಿದ್ರೆ ಹೆಂಗ್ ಮಾಡುದು ಇಂಥ ಜನ ಜಗತ್ತದೊಳಗೆ ತುಂಬಿ ತುಳುಕ್ಯಾದ ಹೌದು ಹೌದು ಅದ ಜಗತ್ತದೊಳಗ ನಾವು ಏನು ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ನಾವು ಏಕಾಂತದಲ್ಲಿ ಎಲ್ಲರಿಗೆ ತೊಗೊಂಡು ಜಗತ್ತದೊಳಗೆ ಮಾಡಿದೆವು ಅಂದ್ರೆ ನಿನಗೊಂದು ಮೋಕ್ಷ ಪ್ರಾಪ್ತಿ ಆಗ್ತದೆ ಹೌದು ಹೌದು ಅಲ್ಲ ಅರೆ ಏಕಾಂತದೊಳಗೆ ಫಲ ಇಲ್ಲ ಮಹಾರಾಜ್ರ 10 ವರ್ಷ ಕುಂಡ್ರಿ 12 ವರ್ಷ ಕುಂಡ್ರಿ ನಿಮ್ಮ ಶರೀರ ಮುಪ್ಪಾಗುತ್ತಾನ ಕುಂಡ್ರಿ ಏಕಾಂತದಿಂದ ಎದರ ಸಂಬಂಧ ಕುಂಡ್ರದು ಪರಮಾತ್ಮನನ್ನ ಪ್ರಕಟ ಮಾಡೋ ಸಲುವಾಗಿ ಹೌದು ಆ ಏಕಾಂತಕ್ಕ ಫಲ ಯಾವಾಗ ಸಿಗ್ತದ ಪರಮಾತ್ಮ ನಾವು ಇನ್ನೊಬ್ಬ ಬಂದು ಭೇಟಿ ಕೊಟ್ಟಾಗೆ ಅದಕ್ಕೆ ಫಲ ಸಿಗ್ತದಿಲ್ಲ ಅದ್ರ ಫಲ ಸಿಗಲ್ಲ ಅವ್ರು ಏಕಾಂತದವ್ರಿಗೆ ಫಲ ಏನು ಸಿಗ್ತದ ಅನ್ನೋದು ಮಾಸ್ತರ್ ಹೇಳ್ತಾರೆ ಬಹಳ ಮಾತಾಡಲಾರ್ದೆ ಯಾವ ನನ್ನ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧ ಈರ ಮಲಕಾರಿಸಿದ್ದ ನಮ್ಮಲ್ಲಿ ಒಬ್ರು ನಮ್ಮ ಬುಡ್ಡೆ ಸಾಹೇಬ್ರು ಅಂದ್ರು ಮರಬಿಗೆ ಗ್ರಾಮಕ್ಕೆ ಮಲಕಾರಿಸಿದ್ದ ಮುತ್ಯ ಹೆಂಗ ಬಂದಾನ ಅನ್ನೋದು ನಿಮಗೆ ಏನಾರೇ ಇತಿಹಾಸ ಖೂನ್ ಇದ್ರೆ ಹೇಳ್ರಿ ಅಂದ್ರು ಹೌದು ನಮಗೆ ಖೂನ್ ಇಲ್ಲ ನಾವು ಸುಳ್ಳು ಹೇಳೋರು ಅಲ್ಲ ಹೌದು ಭಕ್ತರ ಭಕ್ತಿಗೆ ಅವರು 1000 ಪಾವಡೆ ಮಾಡ್ಯಾರ ಹೌದಲ್ಲ ಯಾರ್ಯಾರು ಭಕ್ತಿಗೆ ಎಲ್ಲೆಲ್ಲಿ ಹೋಗ್ಯಾರ ನಿಮ್ಮ ಊರನ್ನ ಸುದ್ದಿ ನಿಮಗೆ ಗೊತ್ತಿರಬಹುದು ಹೌದು ಅವರು ಇಲ್ಲದೊಂದು ಯಾನಾರೇ ಹೇಳಿ ಕೇರಿನ ಕಡಿಯಕ್ಕಾಗುದಿಲ್ಲ ನಾವು ಆಗವ್ರಲ್ಲ ನಮಗೆ ದಟ್ಟೆ ಹೇಳೋರು ಹೌದು ನಮಗೆ ಇಲ್ಲಿ ಮಲಕಾರಿಸಿದ ಮುತ್ಯ ತಮ್ಮ ಮನಿತಾನದಲ್ಲಿ ಹಂಗ ಮಕ್ಕಳ ಭಕ್ತಿ ನಮ್ಮ ಇವ್ರು ಹೇಳಿದ್ರು ನಮ್ಮ ಉಮದಿಯವರು ಹೌದು ನಮ್ಮ ಮನೆಗೆ ಮಲಕಾರಿಸಿದ್ದ ನಮ್ಮ ಹಿಂದಿನ ನಮ್ಮ ಹಿರಿಯರು ಅಖಂಡ ಉಮದಿಗೆ ನಡ್ಕೋತಿರು ಬೋರಿ ಹಳ್ಳ ತುಂಬಿ ಹೋಗ್ತಿತ್ತು ನಮಗವನ ದರ್ಶನಕ್ಕೆ ಹೋಗುವುದಲ್ಲದಕ್ಕೆ ನಮ್ಮ ಹಿರಿಯರು ದುಃಖ ಆಗಿ ಕಣ್ಣೀರು ಹಾಕಿ ಹೊಳ್ಳಿ ಬಂದಾರ ಬೋರಿ ಹಳ್ಳ ದಾಟಿಲ್ಲ ನಿನ್ನ ಮ್ಯಾಲ ಅಪಾರವಾದ ಭಕ್ತಿ ನೀವು ಇಟ್ಟಿರಿ ನನ್ನಲ್ಲಿಗೆ ಬರಬೇಡ್ರಿ ನಾವೇ ನಿನ್ನಲ್ಲಿಗೆ ಬರ್ತೀನಿ ಅಂತ ಹೇಳಿ ಅವ ಬಂದಿಲ್ಲಿ ದರ್ಶನ ಕೊಟ್ಟಾನಂತ ಹೇಳಿ ಒಬ್ಬಕ್ಕಿ ಹೆಣ್ಣು ಮಗಳಿಗೆ ಭಕ್ತಿಗೆ ಮರಬಿಗೆ ಬಂದಾನಂತ ಇಷ್ಟೇ ಗೊತ್ತಾದ ನಮಗೆ ನೀವು ಹಳ್ಳ ತುಂಬ ಹೊಂಟದ ಅವರು ದುಃಖ ರೋಜನ ಮಾಡ್ಯಾರ ನಿನ್ನ ದರ್ಶನಕ್ಕೆ ಬರಬೇಕಾದ್ರೆ ನಮಗೆ ಆಗಲಿಲ್ಲ ಅಂದ ಬಳಿಕ ಅವರು ಭಕ್ತಿಗಾಗಿ ಅವನೇ ಬಂದು ದರ್ಶನ ಕೊಟ್ಟಾನ ಒಬ್ಬಕ್ಕಿ ಬರೇ ಹೆಣ್ಣು ಮಕ್ಕಳಿಗೆ ಭಕ್ತಿಗೆ ಬಂದಾನಂತ ಇಷ್ಟೇ ಗೊತ್ತಾ ಇದಕ್ಕಿಂತ ಹೆಚ್ಚಿನ ಮತ್ತೆ ಏನೇನು ಪಾವಡಾಗ್ಯದ ಅದು ನಮಗೆ ಗೊತ್ತಿಲ್ಲ ಅನಂತ ಮಾತನ್ನು ಹೇಳಿ ಯಾವ ನನ್ನ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧ ಹಡದಕ್ಕಿ ಕನುಬಾಯಿ ಪಡದಕ್ಕಿ ಕೊಂತುಬಾಯಿ ಹೌದು 13 ದಿವಸದ ಕಂದ ತೊಟ್ಟಿಲ ಜಿಗದ 13 ದಿನಕ್ಕೆ ಜಿಗದ್ರಿ ನಮ್ಮ ವರ್ಷ ಆದ್ರೂ ಜಿಗಲ್ವ ಅಲ್ಲ ನಿಮ್ಮ ಅದು ಜಿಗುದು ಬಿಡು ಬಿಹಳ್ಳಿ ದವಾಖಾನಿ ನಿಮ್ಮ ಕಾಲಾಗ ಅದು ಸೋತದ ನಮ್ಮ ಜಿಗಿಯಲ್ಲ ಅದಕ್ಕಂದ್ರ ನಿಮ್ಮ ಅಂತಾವು ನಿಮ್ಮ ಜಿಗದವ್ರಿಗೆ ಅವ್ರ ಇವರಿಗೆ ಜಿಗಿಸಾವು ಅಂತ ಕೂಸುಗಳು ಅವಾಗ ಮಲಕಾರಿಸಿದ 13 ದಿವಸದ ಕಂದ ತೊಟ್ಟಿಲು ಜಿಗದು ಆಸಂಗಿ ಮಡ್ಡಿ ಒಳಗೆ ಲಗ್ಗೂರಿ ಆಳಕ್ ಹೋಗ್ಯಾನ ರಾಣಿ ರೈತರ ಮಕ್ಕಳು ಕೂಡ ಗೆಳೆಯರ ಸಂಗಟ ಅವಾಗ ಕನಬಾಯಿ ಬಂದು ನೋಡ್ತಾಳೆ ತೊಟ್ಟಿಲದೊಳಗೆ ಹೌದು ನೀರು ತುಂಬಿಕೊಂಡು ತಂದು ಕೊಡ ಇಳಿದು ಬಂದು ತೊಟ್ಟಿಲು ನೋಡೋಟ್ಟಿಗೆ ತೊಟ್ಟಿಲು ಖುಲ್ಲ ಅದ ಹೌದು ಅವಾಗ ಓಣ್ಯಾಗ ಅವ್ರಿಗೆ ಇವ್ರಿಗೆ ತಿರುಗಾಡಿ ಕೇಳ್ಕೊತ ಹೋಗ್ತಾಳೆ ನಿನ್ನ ಮಗ ಆಸಂಗಿ ಮಡ್ಡಿಗೆ ಹೋಗ್ಯಾನ ಲಗ್ಗುರಿ ಆಡ್ಲತ್ತೇನತ್ತ ಹೇಳದ ಬಳಕ ಅವಾಗ ಹೋಗ್ತಾಳ ಆಸಂಗಿ ಮಡ್ಡಿ ಹೌದು ಹೋಗುತ್ತಾನ ಮಲಕಾರಿಸಿದ ಚಂಡಿನ ಆಟ ಆಡ್ತಾನ ಗೆಳೆಯರ ಸಂಗಟ ಅವಾಗಿಕ್ಕಿ ಏನು ಒಂದು ಮನುಷ್ಯನಲ್ಲಿ ಆಲೋಚನೆ ಮಾಡ್ಯಾಳ ಕೊಂತ್ಯವ ಏನತ್ತ ಕನಬಾಯಿ ಕೊಂತ್ಯವ ತನ್ನ ಮನಿ ಒಳಗಿದ್ದಳು ಕನಬಾಯಿ ಮನುಷ್ಯನೊಳಗೆ ಆಲೋಚನೆ ಮಾಡಿ ಏನತ್ತ ಬಹಳ ಹುಡುಗರು ಕೂಡಾಡ್ಯಾವ 12 ಹುಡುಗರು ರಾಣಿ ರೈತರ ಮಕ್ಕಳು ಅವ್ರು ಕೂಡ ನನ್ನ ಮಗ ಆಟ ಆಡ್ತಾನ ನನ್ನ ಮಗ ಬಹಳಷ್ಟು ಸುಂದರ ಬಂಗಾರ ಕಿರಿಜಡಿ ನನ್ನ ಮಗನಿಗೆ ನೆದರೈತೆ ಅಂತ ಹೇಳಿ 3 ಹಾದಿದ ಮಣ್ಣು ತೊಗೊಂಡ್ಲಿಕ್ಕಿ ನೆದರ್ ತೆಗಿಬೇಕಂತ ಹೇಳಿ ಕನಬಾಯಿ 3 ಹಾದಿದ ಮಣ್ಣು ತೊಗೊಂಡು ಮಗನ ಮ್ಯಾಗೆ ಇಳಿಸ್ಬೇಕಂತ ಹೇಳಿ ಹೊರಟಾಳ ಅವಾಗ ಮಲಕಾರಿಸಿದ್ದು ಹೇಳ್ತಾನ ಏನಂತ ನನಗೆ ಮುಟ್ಟಬೇಡದ ಊರು ಸರಿ ಕೈಯಾಗ ಏನು ತಂದಿ 3 ಹಾದಿದ ಮಣ್ಣು ಅಂದಳಕ್ಕಿ ಹುಚ್ಚಿ ನಾ ಎಂಥವ್ರ ಮಗ ಎಂಥವ್ರ ಮೊಮ್ಮಗ ಸತ್ತ ಬಳಕ ಮಣ್ಣು ಕೊಡ್ತಾರೆ ಜಗತ್ತದ ಜನ ನೇಮದ ಹಿಂಗ
ನೀ ಇರ್ಲಕ್ಕಾಗಿ 3 ಹಾದಿದ ಮಣ್ಣು ತಂದಿದಿ, ನನ್ನ ತಾಯಿ ಅಲ್ಲ ನನಗೆ ಮುಟ್ಟಬೇಡ ಖಬರ್ದಾರ ಅಂತ ಹೇಳಿ ಮಗ ಮಾತಾಡ್ತಾನ. ಅವಾಗ ಅಕ್ಕಿ ದುಃಖ ಮಾಡ್ಯಾಳ. ಹೆಂಗ್ ಮಾಡ್ಯಾಳ? ಅವ ಯಾವ ರೀತಿಯಿಂದ ಹೇಳ್ತಾನ ಅನಂತದು ಹೇಳುದ. ಹೇಳ್ರಿ. ಲೋಕದ ಜನರು ತೀರಿದ ಮೇಲೆ ಲೋಕದ ಜನರು ತೀರಿದ ಮೇಲೆ ಮುಚ್ಚಿ ಮಣ್ಣ ಕೊಡುವ ನನ್ನ ತಾಯಿನ ಅಲ್ಲಳಮ್ಮ.